ಮಂಡ್ಯದಲ್ಲಿ ಒಬ್ಬ ವೃದ್ಧ ಮತದಾನ ಮಾಡಿ ವಾಪಸ್ ಆದ ನಂತರ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವೋಟಿಂಗ್ ಆಗುತ್ತೆ ಅಂದರೆ ವೋಟ್ ಮಾಡ್ತಾರೆ, ಮತದಾನವನ್ನು ಚಲಾಯಿಸ್ತಾರೆ, ತದನಂತರ ಕೆಲವು ಸಮಯದಲ್ಲಿ ಮೃತವನ್ನು ಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮದ್ದೂರು ತಾಲೂಕಿನ ಚೆನ್ನೈಗೌಡನ ದೊಡ್ಡಿ ಗ್ರಾಮದಲ್ಲಿ ಆಗಿರುವಂಥ ದುರ್ಘಟನೆ ಇದು. ಚೆನ್ನೈಗೌಡನ ದೊಡ್ಡಿ ಗ್ರಾಮದ ಕುಂದೂರಯ್ಯ ಮೃತಪಟ್ಟಿರುವಂಥ ವೃದ್ಧ 85 ಇಯರ್ಸ್ ಅಂದರೆ 85 ವರ್ಷ. ಇವರಿಗೆ ಅನಾರೋಗ್ಯದಿಂದ ಇವರು ನರಳುತ್ತಾ ಇದ್ರು. ಆದರೂ ಕೂಡ ಇದೆಲ್ಲ ಸಮಸ್ಯೆ ಇದ್ದರೂ ಕೂಡ ವೋಟಿಂಗನ್ನು ಮಾಡ್ತಾರೆ, ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ. ನಿಜವಾಗ್ಲೂ ಕೂಡ ಇವರಿಗೆ ಅದೃಷ್ಟವಂತರು ಅಂತ ನಾ ಹೇಳಬೇಕು. ಯಾಕಂದರೆ ಈ ರೀತಿಯಾಗಿ ವೋಟಿಂಗ್ ಮಾಡಿ ಕೆಲ ಸಮಯದಲ್ಲೇ ಇಂಥ ದುರ್ಘಟನೆ ಆಗುತ್ತೆ. ವೋಟಿಂಗ್ ಆದ ನಂತರ ಕೆಲ ಸಮಯದಲ್ಲಿ ವೃದ್ಧ ಸಾವನ್ನಪ್ಪಿರುವಂಥದ್ದು ಮಂಡ್ಯದಲ್ಲಿ ಆಗಿರುವಂಥ ಘಟನೆ ಇದು. ಸೊ ಮದ್ದೂರು ತಾಲೂಕಿನ ಚೆನ್ನೈಗೌಡನ ದೊಡ್ಡಿ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಚೆನ್ನೈಗೌಡನ ದೊಡ್ಡಿ ಗ್ರಾಮದ ಕುಂದೂರಯ್ಯ 85 ಇಯರ್ಸ್ 85 ವರ್ಷ ಮೃತರು. ಸೊ ಅನಾರೋಗ್ಯದಿಂದ ಇವರು ನರಳುತ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೂ ಕೂಡ ಇದೆಲ್ಲ ಸಮಸ್ಯೆ ಇದ್ದರೂ ಕೂಡ ನಾನು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರೂ ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಮತದಾನವನ್ನು ಮಾಡಿ ಆದ ನಂತರ ಮತದಾನವನ್ನು ಚಲಾಯಿಸಿ ಕೆಲ ಸಮಯದಲ್ಲೇ ಜೀವನ ಬಿಡ್ತಾರೆ, ಅಂದರೆ ಮೃತಪಡ್ತಾರೆ ಅನ್ನುವಂಥ ಮಾಹಿತಿ. 85 ವರ್ಷ ಆಗಿದೆ ಇವರಿಗೆ. ಮತದಾನವನ್ನು ಹಾಕ್ತಾರೆ ಅಂದರೆ ತಮ್ಮ ವೋಟಿಂಗನ್ನು ಚಲಾಯಿಸ್ತಾರೆ. ಅದಾದ ನಂತರ ಕೆಲವೇ ಸಮಯದಲ್ಲಿ ಇವರು ಸಾವನ್ನಪ್ಪಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.